ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ನಾನಿವತ್ತು ಹೈಗಿನ ಅಣಬೆನ ತಗೊಂಬಂದಿದ್ದೆ. ಅದನ್ನು ಹೇಗೆ ಪಲ್ಯ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ, ಭೂಮಿ ಕೆಳಗಡೆಯಿಂದನೇ ಬರೋದಲ್ವ. ಹಾಗಾಗಿ ಚೆನ್ನಾಗಿ ಕ್ಲೀನಾಗಿ ಮಣ್ಣಿನ ಅಂಶ, ಹೊಯ್ಗೆ ಅಂಶ ಏನೂ ಇಲ್ಲದೆ ಇರೋ ಹಾಗೆ ಕ್ಲೀನಾಗಿ 2-3 ಸರಿ ತೊಳ್ಕೊಂಡು ಈ ಥರ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಖಾರಕ್ಕೆ ಎಲ್ಲ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಖಾರನ ಮಾಡ್ಕೊಳ್ಬೇಕಾದ್ರೆ ಮೊದಲು ಜೀರಿಗೆ, ಗಸಗಸೆ, ಕೆಂಪು ಮೆಣಸು, ಹಾಗೆ ಚಕ್ಕೆ, ಕಾಳುಮೆಣಸು, ಲವಂಗ, ಯಾಲಕ್ಕಿ, ಧನಿಯಾ, ನೀರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಹಾಗೆ ಸ್ವಲ್ಪ ಮೆಂತ್ಯ ಕಾಳು, ಇದಿಷ್ಟನ್ನು ಖಾರಕ್ಕೆ ರುಬ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಮಸಾಲೆನ ಡ್ರೈ ಫ್ರೈ ಮಾಡ್ಕೊಳ್ತಿದ್ದೀನಿ. ಡ್ರೈ ಫ್ರೈ ಮಾಡಿ ಮಿಕ್ಸಿಗೆ ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈಗ ಅಣಬೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಕೈ ಕಲಸಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಅಣಬೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ನಾನ್ ವೆಜ್ಜು ಪಲ್ಯ ಹೇಗೆ ಬರುತ್ತೋ ಅಷ್ಟೇ ಟೇಸ್ಟ್ ಇರುತ್ತೆ. ಹೆಲ್ದಿ ಕೂಡ ಅಣಬೆ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ, ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಪಲಾವ್ ಎಲೆ ಅಂತ ನಮ್ಮ ಕಡೆ ಸಿಗುತ್ತೆ, ಎಣ್ಣೆಗೆ ಬಿಟ್ಟರೆ ಅದು ಬಾಸುಮತಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಆ ಎಲೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ಬಾಡಿದ ತಕ್ಷಣ ಅಣಬೆನ ಹಾಕ್ಕೊಳ್ಳೋಣ. ಈಗ ಅಣಬೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಣಬೆನ ಒಂದೇ ಸರಿ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಈಗ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಬಾರ್ದು, ಅದೇ ನೀರು ಏಳುತ್ತೆ ಅಣಬೆ. ಈಗ ನೋಡಿ, 10 ನಿಮಿಷ ಆಯಿತು. ಅಣಬೆ ಬೆಂದು ನೀರು ಎದ್ದಿದೆ. ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಮಿಕ್ಸಿನ ತೊಳೆದ್ಬಿಟ್ಟು ಹಾಕ್ತೀವಲ್ಲ ಅಷ್ಟೇ ನೀರು ಸಾಕು. ಬೇರೆ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬಾರ್ದು. ಅದು ಗ್ರೇವಿ ಥರ ಮಾಡ್ಕೊಳ್ತಾ ಇರೋದ್ರಿಂದ, ಇಲ್ಲಾಂದರೆ ಅದು ಟೇಸ್ಟ್ ಬರೋಲ್ಲ. ಭಾರಿ ನೀರು ಹಾಕಿದ್ರೆ ಟೇಸ್ಟ್ ಬರೋಲ್ಲ ಅದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ವಾಟೆ ಹುಳಿ ಅಂತ ನಮ್ಮ ಕಡೆ ಸಿಗುತ್ತೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಹುಳಿ ಇಲ್ಲ ಅಂತಂದರೆ ಹುಣಸೆ ಹುಳಿ ಸಿಗುತ್ತೆ ಅಲ್ವಾ, ಅದನ್ನು ಉಪಯೋಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ಹುಳಿ ಇಲ್ಲದೇ ಅಣಬೆನ ಮಾಡಲೇಬಾರ್ದು. ಹುಳಿ ಅಂಶ ಬೇಕೇ ಬೇಕು, ಇಲ್ಲಾಂದರೆ ಟೇಸ್ಟ್ ಇರಲ್ಲ ಅಣಬೆ. ಈಗ ನೋಡಿ, ಬಂದಿದೆ. ಇದನ್ನು ನೀವು ಚಪಾತಿ, ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.